ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ H1N1 ಫ್ಲೂ ಆತಂಕ ಕಾಡ್ತಾ ಇದೆ. ಇಬ್ಬರಲ್ಲಿ ಸೋಂಕು ದೃಢಪಟ್ಟಿದೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ವೀಕ್ಷಕರೇ, ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ H1N1 ಫ್ಲೂ ಆತಂಕ ಕಾಡ್ತಾ ಇದೆ. ಇಬ್ಬರಲ್ಲಿ ಸೋಂಕು ದೃಢಪಟ್ಟಿದೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಇಬ್ಬರು ಶಿಕ್ಷಕರಿಗೆ ಮಾತ್ರ H1N1 ಫ್ಲೂ ಸೋಂಕು ದೃಢಪಟ್ಟಿದೆ. ವೀಕ್ಷಕರೇ, ಕ್ಲಾರೆನ್ಸ್ ಶಾಲಾ ಇಬ್ಬರು ಶಿಕ್ಷಕರಿಗೂ OPD ಆಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಶಾಲೆಯಲ್ಲಿ ಆರೋಗ್ಯಾಧಿಕಾರಿಗಳಿಂದ ಜಾಗೃತಿ ಕಾರ್ಯಕ್ರಮ ನಡೆದಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರಿಗೆ H1N1 ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ. ಸೋಂಕು ತಡೆಗೆ ಅಗತ್ಯ ಮುನ್ನೆಚ್ಚರಿಕೆ ಪಾಲಿಸುವಂತೆ ಸೂಚನೆ ಕೊಡಲಾಗಿದೆ. ಕ್ಲಾರೆನ್ಸ್ ಶಾಲೆಯಲ್ಲಿ 15 ದಿನಗಳ ಕಾಲ ಸಕ್ರಿಯ ನಿಗಾವನ್ನು ವಹಿಸಲಾಗಿದೆ. SOP ಪ್ರಕಾರ ಸೋಂಕು ನಿಯಂತ್ರಣ ಕ್ರಮ ಕೈಗೊಂಡು BNCC ಆ ಒಂದು ಕ್ರಮವನ್ನು ಕೈಗೊಂಡಿದೆ. ವೀಕ್ಷಕರೇ ನೋಡಿ, ಕ್ಲಾರೆನ್ಸ್ ಶಾಲೆಯಲ್ಲಿ ಇಬ್ಬರು ಶಿಕ್ಷಕರಿಗೆ ಈ ಒಂದು H1N1 ಅಂದರೆ ನಾವು ಆಡು ಭಾಷೆಯಲ್ಲಿ ಹಂದಿ ಜ್ವರ ಅಂತ ಹೇಳ್ತೀವಿ. ಇದಕ್ಕೆ ಆ ಒಂದು ಸೋಂಕು ಕಾಣಿಸಿಕೊಂಡಿದೆ. ಅದರಿಂದ ಉಸಿರಾಟದ ತೊಂದರೆ ಆಗುತ್ತೆ, ತೀವ್ರ ಜ್ವರ ಬರುತ್ತೆ, ನೆಗಡೆ, ಮೈ ಬಿಸಿ ಆಗುತ್ತೆ, ತಲೆನೋವು, ಮೈಕೈ ನೋವು ಇವೆಲ್ಲವೂ ಬರುತ್ತೆ. ಒಂದು ದಿನ ಫೈನಲ್ ಆಗಿ ಮನುಷ್ಯ ಅವನ ನಿಯಂತ್ರಣವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ಒದಗುತ್ತಾನೆ. ಬಟ್ ಇದು ಭಾಳ ದಿನಗಳ ಕಾಲ ವಿಶ್ರಾಂತಿ ಪಡೆಯೋದ್ರಿಂದ, ಒಂದು ಸುರಕ್ಷತೆಯನ್ನು ವಹಿಸೋದ್ರಿಂದ ಇದು ಕಡಿಮೆ ಆಗುತ್ತೆ. ಸೊ ಇವಾಗ ಕ್ಲಾರೆನ್ಸ್ ಶಾಲೆಯಲ್ಲಿ ನಡೆದಿರತಕ್ಕಂಥ ಒಂದು ತಪಾಸಣೆಯಲ್ಲಿ ಇಬ್ಬರು ಶಿಕ್ಷಕರಿಗೆ ಈ ಒಂದು ಜ್ವರ ಕಾಣಿಸಿಕೊಂಡಿದೆ, ಈ ಒಂದು ಸೋಂಕು ಕಾಣಿಸಿಕೊಂಡಿದೆ. H1N1 ಆಡು ಭಾಷೆಯಲ್ಲಿ ಹಂದಿ ಜ್ವರ. ಸೊ ಆ ಒಂದು ಜ್ವರ ಕಾಣಿಸಿಕೊಂಡಿರತಕ್ಕಂಥದ್ದು ಈಗ ಅಲ್ಲಿನ ಪೋಷಕರಿಗೆ, ಶಿಕ್ಷಕರಿಗೆ, ಅಲ್ಲಿನ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸುರಕ್ಷಿತ ಕ್ರಮವನ್ನು ವಹಿಸಿ ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ.